ಮಕರಕ್ಕೆ ಹೋಗೋಣ. ಮಕರ ಲಗ್ನ. ಮಕರ ಲಗ್ನದ ವಿಚಾರದಲ್ಲಿ ಬಂದಾಗ ಒಂದು ವಿಶೇಷ ಏನು ಅಂತಂದರೆ, ಯಾರು ಮಕರ ಲಗ್ನದಲ್ಲಿರುತ್ತೆ ನಿಮಗೆ ಮಂಗಳ ದಶ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿ ಅಥವಾ ಇದೇ ಮಂಗಳ ನಿಮ್ಮ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೋ ಬಂದಾಗ ಒಂದು ಸೈಟ್ ತಗೊಳ್ಳೋ ಒಂದು ಯೋಗ ಬರುತ್ತೆ, ಮನೆ ಕಟ್ಟೋ ಯೋಗ ಬರುತ್ತೆ, ಅಪಾರ್ಟ್ಮೆಂಟ್ ತಗೊಳ್ಳೋ ಯೋಗ ಬರುತ್ತೆ, ಭೂಮಿ ಖರೀದಿ ಯೋಗ, ಜಮೀನಿನ ಯೋಗ, ಇಷ್ಟು ಇರ್ತಕ್ಕಂಥದ್ದು. ಈ 4-11 ವಾಹನ ಖರೀದಿಗೂ ಕೂಡ ಸಹಾಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ, ಒಂದು ಲೇಜಿನೆಸ್ ಬರುತ್ತೆ. 4ನೇ ಮನೆ ಸ್ವಲ್ಪ ಲೇಜಿನೆಸ್ ಅಂತ ನಾವು ಕರಿತೀವಿ. 4th ಹೌಸ್ ಇಸ್ ದಿ ಹೌಸ್ ಆಫ್ ಲೇಜಿನೆಸ್. ಹಾಗೆ ಭಾಳ ಮುಖ್ಯವಾಗಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಲಾಸ್ ಏನಾಗದೇ ಇರತಕ್ಕಂಥದ್ದು, ಸ್ವಲ್ಪ ಲೇಜಿನೆಸ್ಸಿಂದ ಕಮ್ಮಿ ಆಗ್ಬೋದು. ಬಟ್ ಲೇಜಿನೆಸ್ ಬಿಟ್ಟರೆ ಖಂಡಿತ ಸಕ್ಸಸ್ ಆಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೀತಿಯಲ್ಲಿ ಆಸಕ್ತಿ ಬರದೇ ಇರತಕ್ಕಂಥದ್ದು, ಸ್ವಲ್ಪ ವ್ಯಕ್ತಿಯ ಮೇಲೆ, ನಿಮ್ಮ ಪಾರ್ಟ್ನರ್ ಮೇಲೆ ಒಂದು ಚೂರು ಪ್ರೀತಿ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ, ಮನಸ್ತಾಪಗಳಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹೊಸ ಸಂಬಂಧಗಳನ್ನು ತೊಗೊಂಬರ್ಬೇಕಾದ್ರೆ ಮಂಗಳ ದಶ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿ ಇದ್ದಾಗ ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಬ್ರೇಕ್ ಆಗ್ತಕ್ಕಂಥ ಮನೆ 4ನೇ ಮನೆ. 4ನೇ ಮನೆ ಎಂಗೇಜ್ಮೆಂಟ್ ಬ್ರೇಕ್ ಆಗುತ್ತೆ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, 5ನೇ ಮನೆ ಪ್ರೀತಿ ಅಂತ ಹೇಳ್ತೀವಿ. ಮದುವೆ ಆಗಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಆಸಕ್ತಿ ಉಂಟಾಗಿರುತ್ತೆ, ಒಂದು ರೀತಿಯ ಆಸೆ ಉಂಟಾಗಿರುತ್ತೆ, ಮೈಯಲ್ಲಿರ್ತಕ್ಕಂಥ ಒಂದು ಬಾಡಿ ಕ್ರಿಯೇಷನ್ನು ಡಿಸೈರ್ನ ಕ್ರಿಯೇಟ್ ಮಾಡುತ್ತೆ. ಅದು 5ನೇ ಮನೆ. ಅದೆಲ್ಲ ಸೂಕ್ಷ್ಮವಾಗಿ ಕ್ರಿಯೇಟ್ ಆಗಿರುತ್ತೋ ಅಥವಾ ಮೇಯ್ನಾಗಿ 5ನೇ ಮನೆ ಇದ್ದಾಗ ಕ್ರಿಯೇಟ್ ಆಗಿರುತ್ತೋ. ಯಾವಾಗ 4ನೇ ಮನೆ ಸೂಚ್ಯಾಂಕ ನಡೀತಾ ಇರುತ್ತೆ ದಶಾಭುಕ್ತಿ ಅಂತರ್ಭುಕ್ತಿಲಿ, ಲಾಸ್ ಆಫ್ ಲವ್ ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಮಾತುಕತೆಯಾಗಿ ಬಂದಾಗ ಇವ್ರಿಗೆ ಆಲ್ಮೋಸ್ಟ್ ಒಂಥರ ನೆಗ್ಲಿಜೆನ್ಸಿ ಬಂದ್ಬಿಟ್ಟಿರುತ್ತೆ. ವಿವಾಹದಲ್ಲಿ ನೆಗ್ಲಿಜೆನ್ಸಿ, ಅಯ್ಯೋ ಕಟ್ಟಾದ್ರೆ ಆಗ್ಬಿಡ್ಲಿ, ಬೇಕಾದ್ರೆ ಒಂಚೂರು ಏನಾದರೂ ಒಂಚೂರು ಗೊತ್ತಾಗ್ಬಿಡ್ಲಿ, ಟಕ್ಕನ್ ಜಗಳ ಮಾಡ್ಬಿಡೋಣ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕಾಯ್ಕೊಂಡಿರ್ತಾರೆ. ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ನಿಮಗೆಲ್ಲ ಬಡ್ಕೊಳ್ಳೋದು ನಾನು.